ಧನ್ಯವಾದಗಳು ಸರ್. ಅನ್ನ ಆಶ್ರಯ ಅಕ್ಷರವಿತ್ತ ಕರ್ನಾಟಕ ರತ್ನ ಮಹಾ ಸ್ವಾಮಿಗಳಾಗಿರುತ್ತ ಶಿವಕುಮಾರ ಸ್ವಾಮೀಜಿಗಳವರ ನಾಡಿಂದ ಬಂದಿರತಕ್ಕಂಥ ನಮ್ಮ ಸನ್ಮಾನ್ಯ ಸಚಿವರು ಮಾತಾಡ್ತಾ ಇದ್ದಾರೆ. ಬಂಧುಗಳೇ, ಯಾರಪ್ಪ ಅದು ಒಂದು ಸ್ವಲ್ಪ ಪ್ಲೀಸ್. ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ನಾನು ರೈಲ್ವೆ ಇಲಾಖೆಯಲ್ಲಿ ದೇಶದ ಬಹುತೇಕ ಭಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಆದರೆ ಇವತ್ತಿನ ಈ ಕಾರ್ಯಕ್ರಮ ವಿಶೇಷತೆ ಇದೆ. ಅವಿಸ್ಮರಣೀಯ ಕಾರ್ಯಕ್ರಮ ಅಂತ ಯಾಕೆ ಹೇಳಿದೆ ಅಂದರೆ, ರಾಜಕಾರಣನೇ ಬೇರೆ, ಆತ್ಮೀಯತೆನೇ ಬೇರೆ. ಗುಣಕ್ಕೆ ಮತ್ಸರ ಇರಬಾರ್ದು ಅನ್ನುವ ಮನೋಭಾವನೆ ಇರ್ತಕ್ಕಂಥ ದಾಂಡೇಲಿಯ ಜನರ ಬಹುದಿನದ ನಿರೀಕ್ಷೆಯನ್ನ ಭಾರತ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಡೇರಿಸಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಭಾಗದ ಜನತೆಯ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಒಡಿರಪ್ಪ ಜೋರಾಗಿ ಚಪ್ಪಾಳೆನ. ಏನೇ ಆಗಿದೆಯೋ, ಇಷ್ಟೊಂದು ಸಾವಿರಾರು ಜನ ಇದ್ದೀರಿ. ಹಾಗಾಗಿ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಇಬ್ಬರು ಮಹನೀಯರು, ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರಾದ ಸಹೋದರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಮತ್ತೊಬ್ಬರು ಅಜಾತ ಶತ್ರುವಾಗಿ 9 ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿ, ವಿಧಾನಸಭೆಯನ್ನು ಪ್ರವೇಶ ಮಾಡಿ, ರಾಜ್ಯದ ಬಹುತೇಕ ಭಾಗಗಳಲ್ಲಿ ತಮ್ಮದೇ ಆದಂಥ ಅನುಭವವನ್ನು ಹಂಚಿಕೊಂಡು ಹರಿಯಾಣ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು. ಮತ್ತೆ ಏನಿದ್ದಾರೆ ಇವಾಗ ಅದು ನಾನು ಹೇಳಕ್ ತಯಾರಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಮ್ಮೆಲ್ಲರಿಗೂ ಕೂಡ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ದೇಶಪಾಂಡೆ ಸಾಹೇಬ್ರವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಸುನೀಲ್ ಹೆಗಡೆ ಅವರೇ, ಮಾಜಿ ಶಾಸಕರಾದ ಸಹೋದರಿ ಶ್ರೀಮತಿ ಗೋಪಾಲಿ ನಾಯ್ಕರವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಗೊಟ್ಟೇಕರ್ ಅವರೇ, ನಮ್ಮ ರೈಲ್ವೆ ಇಲಾಖೆಯ DRM ಆಗಿರ್ತಕ್ಕಂಥ ನನ್ನ ಸಹೋದರಿ ಸಮಾನರಾದ ಶ್ರೀಮತಿ ಮೀನಾ ಅವರೇ, ನನ್ನ ಸನ್ಮಿತ್ರರು, ನಮ್ಮವರೇ ಆಗಿರ್ತಕ್ಕಂಥ ಈ ಒಂದು ರೈಲ್ವೆ ಎಲ್ಲ ಕಡೆಯಲ್ಲೂ ಹೋಗೋದಿಕ್ಕೆ ತಮ್ಮ ಭಾವನೆಗಳನ್ನ, ತಮ್ಮ ಅಧಿಕಾರವನ್ನ ಪ್ರಯತ್ನ ಮಾಡೋದ್ರ ಮುಖ್ಯ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಾಸ್ತ್ರಿ ಅವರೇ, ಕೊಂಕಣ ರೈಲ್ವೆ ಅಧಿಕಾರಿ ಸಹೋದರಿ ಶ್ರೀಮತಿ ಆಶಾ ಶೆಟ್ಟಿ ಅವರೇ, ಪೇಪರ್ ಮಿಲ್ಸ್ನ ಮುಖ್ಯಸ್ಥರಲ್ಲಿ ಒಬ್ಬರಾಗಿರ್ತಕ್ಕಂಥ ರಾಜೇಂದ್ರ ಜೈನ್ ಅವರೇ, ಬಂದಿರತಕ್ಕಂಥ ಎಲ್ಲ 2 ಪಕ್ಷಗಳ ಜನಪ್ರತಿನಿಧಿಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ನನಗನ್ನಿಸ್ತದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ನನ್ನಂಗೆ ಒಂದೇ ಸಾರಿಗೆ ಹೋಯ್ತಾರೆ ಅಂತ ಇದ್ದೆ. ನೀನು ಒಂದು 5-6 ಸಾರಿ ಸೆಂಚುರಿ ಹೊಡಿತೀಯ ಅಂತ ಕಾಣಿಸ್ತದೆ ಇಲ್ಲಿ ಮಾತು ಕೇಳಿದ್ರು. ಜೋರಾಗಿ ಹೊಡಿರಪ್ಪ, ಜೋರಾಗಿ ಚಪ್ಪಾಳೆನ. ನೀನು ಮತ್ತೆ ಯಾರಿಗೂ MP ಆಗಿ ಬಿಟ್ಕೊಡೋಲ್ಲ ಅಂತ ಕಾಣಿಸ್ತದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಒಂದು ಸತ್ಯ, ಇದೊಂದು ಸಣ್ಣ ಕಾರ್ಯಕ್ರಮ, ಸಾಮಾನ್ಯ ಜನರಿಗೆ ಅವಶ್ಯಕತೆ ಇರತಕ್ಕಂಥ ಕಾರ್ಯಕ್ರಮ. ನಾನು ರೈಲ್ವೆ ಮತ್ತು ಜಲಶಕ್ತಿ ಮಂತ್ರಿಯಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ ಮೇಲೆ, ಅಧಿಕೃತವಾಗಿ ಆದೇಶ ಮಾಡಿದ ಮೇಲೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ಹಿರೇಮಠದಲ್ಲಿ ಬಂದು ಕುಂತಿದ್ದಾರೆ. ಗಡ್ಡ ಮಾತ್ರ ತೆಗಿಬೇಡಿ ನೀವು. ಆಮೇಲೆ ಏನ್ ಮಾಡ್ತೀರಿ ಕೊನೆಯಲ್ಲ ಗಡ್ಡನ? ಇರ್ಲಿ. ಅದಕ್ಕೆ ನನಗೆ ಫೋನ್ ಮಾಡಿ ಶುಭಾಶಯಗಳನ್ನ ಹೇಳಿದವರಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೊದಲಿಗರಾದ್ರೆ, ಎರಡನೇವರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ದೇಶಪಾಂಡೆ ಸಾಹೇಬರು. ಅವರು ಒಂದು ಮಾತನ್ನ ಹೇಳ್ತಾರೆ ಅವತ್ತು ಮಾಡುವಾಗ, ನಂದೊಂದು ದಾಂಡೇಲಿದೊಂದು ರೈಲು ನಿಂತೋಗಿದೆಯಪ್ಪ, ಅದಕ್ಕೇನಾದ್ರು ಮಾಡುವ ಅನ್ನೋ ಮಾತನ್ನು ಕೂಡ ಅವತ್ತೇ ಹೇಳ್ತಾರೆ. ಬಂಧುಗಳೇ, ನಾನು ಅವಾಗಲೇ ಬಂದಾಗ ಅಲ್ಲಿ ರಿಸೀವ್ ಮಾಡೋಕೆ ಬಂದಂತ AC ಮತ್ತು ತಹಸೀಲ್ದಾರ್ ಒಳಗಡೆ ಬನ್ನಿ ಅಂತ ಕೇಳಿದೆ. ಅವರೆಲ್ಲ ಅಲ್ಲಿ ಮಾತಾಡಕ್ಕಾಗಲಿಲ್ಲ, ತಡವಾಗಿದೆ, ದೇಶಪಾಂಡೆ ಅವರು ಕಾಯ್ತಾ ಇದ್ದಾರೆ ಅನ್ನೋ ಮಾತನ್ನ ಹೆಗಡೆ ಸಾಹೇಬರು ಹೇಳಿದ್ರು. ಆದ್ರಿಂದ ದಯವಿಟ್ಟು ಅವ್ರು ಇದ್ರೆ ಮೇಲ್ಗಡೆ ಬರಬೇಕು ಅವರು, ಅಸಿಸ್ಟೆಂಟ್ ಕಮಿಷನರು ಮತ್ತೆ ತಹಸೀಲ್ದಾರ್.
ಒಂದು ನಿಮಗೆ ದೇಶದ ವ್ಯವಸ್ಥೆಯಲ್ಲಿ ರೈಲ್ವೆ ಇಲಾಖೆ ಒಂದು ಮಾತನ್ನ ರಾಷ್ಟ್ರದ ಪ್ರಧಾನಿಗಳು ಹೇಳ್ತಾರೆ, ರೈಲ್ವೆ ಇಸ್ ದಿ ಗ್ರೋತ್ ಇಂಜಿನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. ಇದು ಒಂದು ಅಭಿವೃದ್ಧಿಯ ಸಂಕೇತವಾದ ಒಂದು ಕುರುಹು. ಆ ಕುರುವನ್ನು ನಾವಿವತ್ತು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ದೇಶಪಾಂಡೆ ಸಾಹೇಬರು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆ ಮಟ್ಟಕ್ಕೆ ಹೋಗಿದ್ದವರು ಕೂಡ ಇನ್ನೂ ಕೂಡ ಎಲ್ಲ ಒಂದು ಕಡೆ ಕೆಲಸ ಮಾಡಬೇಕು ಅನ್ನೋ ಅವರ ಬಯಕೆ, ಅವರ ಕಾರ್ಯತತ್ಪರತೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕೆಲಸವನ್ನು ಮಾಡ್ಕೊಂಡು ಬಂದವರು. ನಾವಿಬ್ಬರು ಕೂಡ ಅನಂತ್ ಕುಮಾರ್ ಅವರ ಗರಡಿಯಲ್ಲಿ ಸಾಕಷ್ಟು ಪಳಗಿದವರು. ಒಂದು ಏನು ತಮ್ಮ ಭಾವನೆಗಳಿದೆ, ತನ್ನ ಕೆಲಸಗಳಿದೆ, ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ದೇಶಕ್ಕೆ ಯಾಕ್ರಪ್ಪ ಹಿಂಗೆ ಮಾಡ್ತೀರಾ? ಯಾರು ಅದು? ಅಲ್ಲಿ ನೋಡ್ರಿ, ಪೊಲೀಸರು ಏನಿದ್ದಾರೆ ಅಲ್ಲಿ ಯಾರು, ದಯವಿಟ್ಟು ನೋಡ್ರಿ ಪ್ಲೀಸ್. ನಮ್ಮ RPF ನೋಡ್ರಪ್ಪ, ಪೊಲೀಸರು ಹೋಗಕ್ಕಾಗಲಿಲ್ಲ ಅಂದ್ರೆ ಯಾಕೆ ಹೇಳ್ತೀನಂದ್ರೆ, ಈ ಒಂದು ವ್ಯವಸ್ಥೆ ರೈಲ್ವೆಯಲ್ಲಿ ಆಗೋದಕ್ಕೆ ದೇಶಪಾಂಡೆ ಸಾಹೇಬ್ರೆ ಕಾರಣ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈಲ್ವೆ ಬಡ್ಜೆಟ್ ಅನ್ನ ಸಾಮಾನ್ಯ ಬಡ್ಜೆಟ್ಗೆ ಸೇರ್ಪಡೆಗೊಳಿಸಿ ರಾಷ್ಟ್ರದ ವಿವಿಧ ಮೂಲೆಗಳಲ್ಲೂ ಕೂಡ ಇದನ್ನ ಮಾಡೋದ್ರಿಂದ ಜನಸಾಮಾನ್ಯರಿಗೆ, ಬಡವರಿಗೆ, ಕಡುಬಡವರಿಗೆ, ಧ್ವನಿ ಇಲ್ಲದವರಿಗೆ, ಪ್ರತಿಯೊಬ್ಬರಿಗೂ ಕೂಡ ಜೀವನದ ಮಟ್ಟವನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿ ಅವರು ಬಂದ ತಕ್ಷಣ 2014ರಲ್ಲಿ 11 ವರ್ಷದಲ್ಲಿ ರೈಲ್ವೆ ಇಲಾಖೆಯನ್ನು ಒಟ್ಟಿಗೆ ಸೇರಿಸಿ ನಮ್ಮ ಬಡ್ಜೆಟ್ ಸಾಹೇಬ್ರೆ ಇವತ್ತು 3 ಲಕ್ಷ ಕೋಟಿ ಸಾಹೇಬ್, 3 ಲಕ್ಷ ಕೋಟಿ. ಎಂದೂ ಕೂಡ UPA ಗವರ್ಮೆಂಟ್ನಲ್ಲಿ 1 ಲಕ್ಷ 10 ಮೇಲೆ ಹೋಗಿಲ್ಲ. ಒಂದೊಂದು ಜಿಲ್ಲಾ ಕೇಂದ್ರಗಳಿಗೆ ಒಂದು ಟಾಯ್ಲೆಟ್ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಕೊಡಕ್ಕಾಗ್ತಾ ಇರಲಿಲ್ಲ. 5 ಲಕ್ಷ ಕೂಡ ಕೊಡಕ್ಕಾಗ್ತಾ ಇರಲಿಲ್ಲ. ಏಪ್ಪ ಏಸಿ ಬಾರಪ್ಪ, ನೀನು ನಾಳೆ DC ಆಯ್ತಾ ಮತ್ತೊಂದು ಆಯ್ತಾ ತಗೊಂಡು ಬಾರೋ, ನೀವು ಆಮೇಲೆ ನಾಳೆ ಹೊಡಿತೀಯ ನಮಗೆ, ನೀವೆಲ್ಲ ಯಂಗ್ಸ್ಟರ್ಸ್ ಅಪ್ಪ. ಹಾಗಾಗಿ ಒಂದು ಚೇರ್ ಕೊಡಪ್ಪ, ನಂದೇ ಚೇರ್ ಇದೆ ಕುಟ್ಕೊ, ತಪ್ಪೇನಿಲ್ರಿ. ಒಬ್ಬ ಅಧಿಕಾರಿ ತನ್ನೆಲ್ಲ ತನವನ್ನು ಬಿಟ್ಟು ತಮ್ಮ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಏನಾಯ್ತಪ್ಪ ತಹಸೀಲ್ದಾರ, ಏನಾಯ್ತಪ್ಪ? ಸಾರಿ. ಹಾಗಾಗಿ ನಮ್ಮ 2026-27 ರಾಷ್ಟ್ರದ ಪ್ರಧಾನಮಂತ್ರಿಗಳು ನೀವು ಯಾಕೆ ಇವೆಲ್ಲ ಮಾಡ್ತೀವಿ ಅಂತ ನಾನು ಧೈರ್ಯವಾಗಿ ಹೇಳ್ತೀರಿ ಅಂದ್ರೆ, ಸಾಹೇಬ್ರೆ ಬಿಡ್ರಪ್ಪ, ಕುಳಿತುಕೊಡ್ರಿ, ಒಂದು ಚೇರ್ ಹಾಕ್ರಿ. ನಿಮಗೆ ದೇಶಪಾಂಡೆ ಸಾಹೇಬ್ರೆ ಒಂದು ಮಾತನ್ನು ಹೇಳ್ತೀನಿ. ಶಾಸ್ತ್ರಿಗಳೇ, ಈ ಟ್ರೈನ್ ಇವತ್ತೇನು ಹೊರಡ್ತದೆ, अम्मा DRM अम्मा आप ही थोड़ा एक्सरसाइज करना चाहिए. बाद में किधर किधर कैसा कैसा इंटरलिंक है ना, कनेक्टिविटी, वो कनेक्टिविटी का बहुत जरूरी है. 3 टाइम नहीं 4 टाइम आया तो भी इधर बहुत कलेक्शन भी हो रहा है, होता है. इसीलिए विद इन 15 days ಶಾಸ್ತ್ರಿ ಜಿ ನಿಮ್ದು ಇನ್ನೂ 6 ತಿಂಗಳಿದೆ ರಿಟೈರ್ ಆಗೋದು. ಮತ್ತೆ ಪೆನ್ಷನ್ ಬರ್ದಂಗೆ ಮಾಡ್ಬಿಡ್ತೀನಿ ಇರೋದು ಹೇಳಿದಿನ ಮೇಲೆ. ನೀವು ಕುಳಿತುಕೊಂಡು ಈ ಒಂದು ಲೈನ್ ಅನ್ನ DRM ಅವರು ಭಾರಿ ಒಳ್ಳೆಯವರಿದ್ದಾರೆ. ಶಿ ಹ್ಯಾಡ್ ವೆರಿ ಗುಡ್ ಆಫೀಸರ್. ನಮ್ಮಲ್ಲಿ ಹಾನೆಸ್ಟಿ, ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ರೈಲ್ವೆ ಇಲಾಖೆ. ಹೊಡೀರಪ್ಪ ಜೋರಾಗಿ ಚಪ್ಪಾಳೆ. ನೀವು ಹೇಳ್ರಯ್ಯ, ಅಯ್ಯೋ ನಿಮ್ಮ ಊರಿಗೆ ಬಂದು ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ, ನಿಮ್ಮನ್ನು ಮಾಡಿ ಒಂದಷ್ಟು ಕೆಲಸ ಮಾಡಿ ಹೋಗೋಣ. ಇದು ದೇಶಪಾಂಡೆ ಸಾಹೇಬರು ಸಿಕ್ಕಿದಾಗ ನೀನು ಹತ್ರಲ್ಲಿ 11 ಅಂದ್ಬಿಡ್ತಾರೆ. ಇದಾಗಬಾರ್ದು. ನನಗೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದ ಜನರಿಗೋಸ್ಕರ ಇಬ್ರು ಮಾನ್ಯರು ಇಲ್ಲಿ ಕಾಯ್ಕೊಂಡಿದ್ದಾರೆ. ಆದ್ರಿಂದ ನಾವು ನೀರು ಕೊಡು ಮಂಜು. ಕರ್ನಾಟಕ ಸರ್ಕಾರ ಸಾಹೇಬ್ರೆ 52,950 ಕೋಟಿ ರೂಪಾಯಿಗಳ ಕೆಲಸವನ್ನ ರೈಲ್ವೆ ಇಲಾಖೆ ಮಾಡ್ತಾ ಇದೆ. ಇತಿಹಾಸದಲ್ಲಿ ಯಾವತ್ತೂ ಈ ಕೆಲಸ ಮಾಡಿರಲಿಲ್ಲ. ಸುಮಾರು 3,840 ಕಿಲೋಮೀಟರ್ ಹೊಸ ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿದೆ. ನಾನು ತುಂಬಾ ಚೆನ್ನಾಗಿ ಹೇಳಿದ್ರು, ನನಗೆ ಭಾರಿ ಖುಷಿ ಆಯ್ತು. ಸಿದ್ದರಾಮಯ್ಯನವರು ಅವ್ರೇನು ಸ್ಕೀಮ್ ಕೊಟ್ರೋ, ಮತ್ತೊಂದು ಕೊಟ್ರೋ, ಮಗದೊಂದು ಕೊಟ್ರೋ, ಖಾಲಿ ಆಗಿದೆಯೋ ಮತ್ತೊಂದು ಆಗಿದೆಯೋ, ಬೇರೆ ಬೇರೆ ಇದ್ರೊಳಗೆ ನಾನು ಮಾತಾಡ್ತೀನಿ. ಇಲ್ಲಿ ಅತಿ ವಿಚಾರವನ್ನು ನಾನು ಮಾತನಾಡಕ್ಕೆ ತಯಾರಾಗಿಲ್ಲ. ಆದರೆ
ಒಬ್ಬ ಕಾಂಗ್ರೆಸ್ಸಿನ ಮುಖ್ಯಸ್ಥರಾಗಿ ತುಂಬಾ ಸೀನಿಯರ್ ಆಗಿ ಅವರಲ್ಲೇ ಕೂಡ ಅಸಹಾಯಕತೆ ಇದೆ ದೇಶಪಾಂಡೆ ಸಾಹೇಬ್ರಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು ಸ್ಕೀಮ್ಗಳಿಂದ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನಾಹುತವನ್ನ ಪ್ರಾಯಶಃ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗಿದೆ. ಅನಾಹುತನೇ ಸರ್, ಅದು ಇನ್ನೇನಾಗಿದೆ ಸರ್? ಇರ್ಲಿ ಸರ್. ಹಾಗಾಗಿ ನಾನು ಒಂದು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್. ಸುಮಾರು 3742 ಕಿಲೋಮೀಟರ್ ಎಲ್ಲ ನಮ್ಮಲ್ಲಿ ಡೀಸೆಲ್ ಎಂಜಿನ್ಗಳಿದ್ದು ಬಗ 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 ಅಂತ ಇದ್ದವು ಸರ್. ಆ ಕಾಲದಲ್ಲಿ ಅದು ಬತ್ತು ಅಂದ್ರೆ ಆ ಹೊಗೆ ಮೇಲ್ಕ್ ಹೋಗೋದು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು UPA ಗೌರ್ಮೆಂಟ್ ಇದ್ದಾಗ 18% ಇತ್ತು ಎಲೆಕ್ಟ್ರಿಫಿಕೇಶನ್. ಇವತ್ತು 99% ಆಗಿ ಇನ್ನು ಒಂದು ವರ್ಷದಲ್ಲಿ 100% ಅನ್ನ ನಾವು ಮಾಡಿ ಅದನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಇಂಜಿನ್ ಒಂದು ವರ್ಷಕ್ಕೆ 200 ತಯಾರು ಮಾಡೋರು ಹಿಂದೆ ಇದ್ದ ಸರ್ಕಾರದಲ್ಲಿ ಇವತ್ತು ಒಂದು ವರ್ಷಕ್ಕೆ 1,500ಕ್ಕೂ ಮೇಲ್ಪಟ್ಟು ಇಂಜಿನ್ಗಳನ್ನು ತಯಾರು ಮಾಡಿ ವಿಶ್ವ ದಾಖಲೆಯನ್ನು ಮಾಡ್ತಾ ಇದ್ದೀವಿ ಸರ್. ಇದು ನನ್ನದಲ್ಲ, ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಯಾರ್ದು? ನರೇಂದ್ರ ಮೋದಿ ಅವರದು. ಹಾಗಾಗಿ 707 ಮೇಲು ಸೇತುವೆ ಕೆಳ ಸೇತುವೆ ಮಾಡಿದ್ದೀವಿ ಸರ್ ಕರ್ನಾಟಕದಲ್ಲಿ. ಒಂದರಲ್ಲಿ ಸರ್ ಭಾರತ ದೇಶದಲ್ಲಿ 13,200 ಮೇಲು ಸೇತುವೆ ಕೆಳ ಸೇತುವೆ. ರೈಲ್ವೆ ಗೇಟ್ ಅಂತ ಅಲ್ಲಿ ಬಂದೆ ನಾನು, ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ನಮ್ಮ ರಾಜ್ಕುಮಾರ್ ಯಾರು ಇದ್ರು, ಫೋನ್ ಮಾಡಿದ್ರು ಯಾರೇನು ಇಲ್ಲ. ಅಲ್ಲಿ ಕಾನೂನು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಇಲಾಖೆ ಭಾರತ ಸರ್ಕಾರದಲ್ಲಿ ಮೊದಲನೇದು ರಕ್ಷಣಾ ಇಲಾಖೆ, ಎರಡನೇದು ರೈಲ್ವೆ ಇಲಾಖೆ ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತೀನಿ. ಅಂತ ಗೇಟ್ಗಳು ಈಗಾಗಲೇ 707 ಇಲ್ಲಿ ಮಾಡಿದ್ದೀವಿ. ಭಾರತಾದ್ಯಂತ 13,420 ಮೇಲ್ ಸೇತುವೆ ಕೆಲ ಸೇತುವೆ ಮಾಡಿದ್ದೀವಿ. ಹಿರೇಮಠ ಸಾಹೇಬ್ರೆ, 50 ವರ್ಷದಿಂದ ಇದೇ ರೀತಿ ಮಾಡಿದ್ರೆ ಈ ಕಾಯಿಲೆ ಬರ್ತಾ ಇತ್ತ ಸಾಹೇಬ್ರೆ? ಇವೆಲ್ಲ ಇರ್ತಾ ಇತ್ತಪ್ಪ? ಆಗ್ಲಿಲ್ಲ, ದೂರದೃಷ್ಟಿ ಆಗ್ಲಿಲ್ಲ. ಬಡ್ಜೆಟ್ ಅನ್ನ ಯಾವಾಗ ಹೊರತುಪಡಿಸಿ ಅದೇ ಬೇರೆ ಸಪರೇಟ್ ಬಡ್ಜೆಟ್ ಮಾಡಿದ್ರು ಅವ್ರ ಹತ್ರ ದುಡ್ಡು ಮಾಡಕ್ಕಾಗಲ್ಲ. ಆ ದುಡ್ಡನ್ನ ತರಬೇಕಾದಾಗ ಏನ್ ಮಾಡಬೇಕು ಅನ್ನೋದನ್ನ ಮಾಡಿ ಇವತ್ತು 707 ಮೇಲು ಸೇತುವೆ ಕೆಲ ಸೇತುವೆ ನಮ್ಮಲ್ಲಾಗಿದೆ. 61 ರೈಲ್ವೆ ಸ್ಟೇಷನ್ಗಳು ಇವತ್ತು ನಿಮಗೆ ಏರ್ಪೋರ್ಟ್ ಯಾವ ರೀತಿ ಇದೆಯೋ ಆ ಮಟ್ಟಕ್ಕೆ ತರ್ತಾ ಇದ್ದೀವಿ. 2,100 ಕೋಟಿ ರೂಪಾಯಿಗಳನ್ನ ಕರ್ನಾಟಕದಲ್ಲಿ ಕೇವಲ 2 ವರ್ಷದಿಂದ ಈಚೆಗೆ ಖರ್ಚು ಮಾಡಿದ್ದೀವಿ. ಸುಮಾರು 61ರಲ್ಲಿ 27-28 ಮುಗಿದಿದೆ. ಇನ್ನೂ ಕೂಡ ಇನ್ನು ಒಂದೂವರೆ ವರ್ಷದಲ್ಲಿ ಎಲ್ಲವನ್ನು ಕೂಡ ಮುಗಿಸಿ ಬೇರೆ ಬೇರೆ ತಾಲೂಕಾ ಕೇಂದ್ರಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ, ಪಂಚಾಯತಿ ಕೇಂದ್ರಗಳಲ್ಲಿ ಎಲ್ಲೆಲ್ಲಿವೆ ಅಂತ ಹುಡುಕಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿರ್ತಕ್ಕಂಥ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನ ಆಧುನೀಕರಣ ಮಾಡಿ ಪ್ರಾಯಶಃ ಬರ್ತಕ್ಕಂಥ ಪ್ರಯಾಣಿಕರಿಗೆ ವಿಶ್ರಾಂತಿ ಕೊಟ್ಟರಿಗೆ ಎಕ್ಸಿಲೇಟರ್ಸು, ಹಿರಿಯ ನಾಗರಿಕರು ಬಂದ್ರೆ ಅವರು ಓಡಾಡೋದಕ್ಕೆ ಲಿಫ್ಟ್ಗಳು ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದಲ್ದಿರ ಇವತ್ತು ಈಗಾಗಲೇ ನಾವು ಪ್ರಯಾಣಿಕರ ಸುರಕ್ಷತೆಗೋಸ್ಕರವಾಗಿ ಸುಮಾರು 12 ವಂದೇ ಭಾರತ್ ಟ್ರೈನ್ ಅನ್ನ 14 ಜಿಲ್ಲೆಗಳಲ್ಲಿ ಓಡಾಡ್ತಾ ಇದೆ ಸಾಹೇಬ್ರೆ. 14 ಜಿಲ್ಲೆಗಳಲ್ಲಿ ಓಡಾಡ್ತಾ ಇದೆ. 23 ಕಡೆ ಸ್ಟಾಫ್ ಅನ್ನ ಕೊಟ್ಟಿದ್ದೇವೆ. ನನಗನ್ಸದೆ ಇವತ್ತಿಲ್ಲ ನಾಳೆ ಕಾರವಾರಕ್ಕೂ ತರಬೇಕು ಅನ್ನೋ ಭಾವನೆ. ಬೆಂಗಳೂರಿಂದ ಬರ್ಬೇಕಂತೆ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ. ಇಲ್ಲಿಂದ ಬರೋದು ಕೊಂಕಣ ರೈಲ್ವೆ ಬಂದ್ರೆ ಬೇಡವಂತೆ, ಬೆಂಗಳೂರಿಂದಾನೇ ಬರಬೇಕು ಅಂತ. ಏನಪ್ಪ ಅನಿಲ, ನೀನು ಬರೀ ಕಿಲಾಡಿ ಇದೆಯಾ? ನೀನು ಹುಷಾರಿದ್ಯಾ? ಹಾಗಾಗಿ ಅದೆಲ್ಲದ ವೆಚ್ಚವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ರೈಲ್ವೆ ಸುಧಾರಿತ ಕವಚ ಅನ್ನೋದನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಒಂದು ರೈಲು ಇನ್ನೊಂದು ರೈಲು ಏನಾದರೂ ಅಜಾಗರೂಕತೆ ಆದ್ರೆ ಅದನ್ನು ಕೂಡ ಎಷ್ಟೇ ಸ್ಪೀಡ್ನಲ್ಲಿ ಬಂದರೂ ಕೂಡ 50 ಮೀಟರ್ನಲ್ಲಿ ನಿಲ್ತಕ್ಕಂಥ ಅದಕ್ಕೆ ಹೊಸ ಟೆಕ್ನಾಲಜಿಯನ್ನ ತಂದು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 3 ಅಮೃತ್ ಭಾರತ್ ರೈಲ್ಗಳನ್ನು ಇಲ್ಲಿ ಓಡಾಡಿಸ್ತಾ ಇದ್ದೀವಿ. ನಮ್ಮ ರೈಲ್ವೆ ವ್ಯಾಪ್ತಿಯಲ್ಲಿ ಸುಮಾರು ಈಗಾಗಲೇ 835 CCTV ಹಾಕಿದ್ದೀವಿ. ಆದ್ರೂ ಕೂಡ ನಮಗೆ ಮಾಹಿತಿ ಪೂರ್ತಿ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಇನ್ನು 2,750 CCTVಗಳನ್ನ ಕ್ಯಾಮೆರಾಗಳನ್ನ ಅಳವಡಿಸೋದ್ರ ಮುಖೇನ ಯಾವ್ಯಾವ ಸ್ಟೇಷನ್ ಎಲ್ಲೆಲ್ಲಿದೆ, ಏನೇನಿದೆ ಅನ್ನೋದನ್ನ ಯಾವ ರೀತಿ ಇವರು ಮಾನಿಟರಿಂಗ್ ಮಾಡ್ತಾರೆ, ಲೈನ್ ಮಾನಿಟರಿಂಗು ಆಯಾ ಸ್ಟೇಷನ್ ಮಾಸ್ಟರ್ಗಳು
ಅದನ್ನ DRM ಅವರ ಲೆವೆಲ್ನಲ್ಲಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಕ್ಕಂಥ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ 62 ಕಡೆ ಲಿಫ್ಟ್ಗಳಿದೆ, ಅದನ್ನ 109 ಮಾಡಿ ಹಿರಿಯ ನಾಗರಿಕರಿಗೆ ಡಿಸೇಬಲ್ಗೆ ದಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಲ್ಲದಿರ ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಮಾತನ್ನ ಹೇಳ್ತದೆ, ನೀನು ಎಷ್ಟು ಕೆಲಸ ಮಾಡ್ತೀಯ ಮುಖ್ಯ ಅಲ್ಲ, ಯಾವ್ಯಾವ ಭಾಗದಲ್ಲಿ ಏನೇನು ರೈತ ಬೆಳೀತಾನೆ ಆ ಬೆಳೆದಂತ ಬೆಳೆಗಳಿಗೆ ಎಲ್ಲಾ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದೊಂದು ಅಂಗಡಿಯನ್ನ ಮಾಡಿ, ಯಾರು ಅಂಗಡಿ ನಿರುದ್ಯೋಗಿ ಇರ್ತಾನೆ, ಡಿಸೇಬಲ್ ಇರ್ತಾನೆ, ಇನ್ನೊಬ್ಬ ಇರ್ತಾನೆ, ಅವನು ಕೊಡೋದ್ರ ಮುಖೇನ ಅವನ ಜೀವನವನ್ನು ಕೂಡ ಸುಧಾರಣೆ ಆಗಬೇಕು. ತಾನು ದೇಶೀಯ ವಸ್ತುಗಳನ್ನು ಬೆಳೆದಂತವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಜನ ಕೊಂಡ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ಸಾಹೇಬ್ರೆ, ಎಷ್ಟು ಜೋಡಿ ರಸ್ತೆಗಳು ಆಗ್ತಾ ಇದೆಯೋ ಸಾಹೇಬ್, ಇದ್ಯಾವುದು ನಮ್ದಲ್ಲ ಸಾಹೇಬ್, ನಾವ್ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ನಿಜ ಏನು ದೇಶಪಾಂಡೆ ಸಾಹೇಬ್ರು ಹೇಳಿದ್ರು, ಅಪ್ಪ ನನ್ಗೊಂದು ಗೊತ್ತಿಲ್ಲ ಕಣೋ, ಕನೆಕ್ಟಿವಿಟಿ ಇಲ್ಲದೆ ಹೋದ್ಮೇಲೆ ಮಾಡಬೇಡ ಸರ್. 3 ಸಾರಿ ಕೊಟ್ಟಿದ್ದೀವಿ ಸರ್. ಅಮ್ಮ आपका जिम्मेदारी है, मुझे मालूम नहीं, अभी देशपांडे अभी 20 वर्ष ऐसा रहता है, अभी ऐसा रहता है 20 वर्ष. ಯಾಕೆ ರೀ ನೀವು ಸ್ವಲ್ಪ ಸರಿಯಾಗಿ ಇಟ್ಕೋಬೇಡ ದಯವಿಟ್ಟು, ಯಾಕಂದ್ರೆ ಅದು ಹಾಗಾಗಿ ಅಮ್ಮ वो क्या क्या बता कोई हमको होना चाहिए. अन्नावर में भी कनेक्टिविटी वो तो दीजिए, नहीं तो यही ट्रेन हुब्बಳ್ಳಿ को एक्सटेंड करने का वो भी क्या भी उतना बहुत प्रॉब्लम नहीं है. वो करने का कैसा करना, क्या करना मुझे बताइए. शास्त्री जी इधर है, कोई सही नहीं डाल रहे तो मुझे बताइए अम्मा, मैं उसका सही डालने का मैं तैयारी करता हूँ. मैं बात करता हूँ, उससे भी बात करता हूँ, बाद में शिवकुमार को भी मैं बात करता हूँ. मैंने वो तो मुझे होना चाहिए, वही होना चाहिए. ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ. ಅದಲ್ದಿನ ಏನಿವತ್ತು ನಾವು ಸುಮಾರು ರಾಜ್ಯ ಸರ್ಕಾರ 52,950 ಕೋಟಿ ರೂಪಾಯಿಗಳ ಕೆಲಸ ನಡೀತಾ ಇದೆ. ಹಿರೇಮಠ್ರೆ, ಯಾವ್ಯಾವ ಹಳೆ ಕೆಲಸಗಳು ಯಾವ ನಮ್ಮ ಕಾಲದವಲ್ಲ, ಅದ್ರೊಳಗೆ ಏನೋ ಒಂದು 4-5 ತಗೊಂಡಿರ್ಬೇಕು ದೇಶಪಾಂಡೆ ಸಾಹೇಬ್ರೆ. ಏನ್ ಹಿಂದೆ ಹೇಳಿದ್ರಲ್ಲ ಸಾಹೇಬ್ರು, ಮಾಡಿದ್ರು ಒಂದು DPR ಮಾಡೋದು ಹಾಕೋದು, ಸರ್ವೆ ಮಾಡೋದು ಬಿಸಾಕೋದು, ಅದ್ರೊಳಗೆ ಯಾವ್ಯಾವ್ದಕ್ಕೆ ಆದ್ಯತೆ ಕೊಡಬೇಕು ಕೊಡಿ ಅಂತ ಹೇಳಿ ನಾನು ಇವತ್ತು ಬೆಂಗಳೂರಿನಿಂದ, ನಾನು ಬೆಂಗಳೂರಿನವನು, ನಾನೇನು ತುಮಕೂರಿನವನಲ್ಲ, ತುಮಕೂರಿಂದ ನಿಂತ್ಕೋಬೇಕು ಅಂತ ಹೇಳಿದ್ಮೇಲೆ ಹೋದ್ಮೇಲೆ ಸುಮಾರು 36 ವರ್ಷಗಳ ತದನಂತರ ರಾಯದುರ್ಗ, ತುಮಕೂರು ದಾವಣಗೆರೆ ಸಾಹೇಬ್ರೆ, ಇನ್ನು 2 ವರ್ಷದಲ್ಲಿ 400 ಕಿಲೋಮೀಟರ್ ರೈಲನ್ನು ಕೂಡ ಮುಗಿಸಿ ಅಲ್ಲಿ ಹೊಸ ರೈಲ್ಗಳನ್ನ ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಅದಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಒಂದು ಹಂತಕ್ಕೂ ಕೂಡ ತಂದಿದ್ದೇವೆ. ಅದಲ್ದಿನ ಸುಮಾರು 3,840 ಕಿಲೋಮೀಟರ್ ವ್ಯಾಪ್ತಿಯ 31 ಹೊಸ ರೈಲ್ವೆ ಯೋಜನೆಗಳು. ನನಗನ್ನಿಸ್ತದೆ ಮೇಲ್ ಸೇತುವೆ, ಕೆಳ ಸೇತುವೆ ಬೆಂಗಳೂರಿನಲ್ಲಿ ತಮಗೂ ಗೊತ್ತಿದೆ ಸರ್, ತಾವು ಬೆಂಗಳೂರಿನ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೀರಿ, ಮತ್ತೊಂದಾಗಿದ್ದೀರಿ, ಬೆಂಗಳೂರು ನಗರಾಭಿವೃದ್ಧಿ ಇದು HOD ಮಂತ್ರಿ ಆಗಿದ್ದವರು, ನಾನು ಮಂತ್ರಿ ಇದ್ದೆ, ತಾವು ಮಂತ್ರಿ ಇದ್ದವರು, ಪ್ರಾಯಶಃ ಎಲ್ಲವೂ ಅನುಭವ ಇದೆ. ಆದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕೆಲವಾರು ವಿಚಾರಗಳನ್ನ ನನಗನ್ನಿಸ್ತದೆ ನಿಮ್ಮನ್ನ ಮಂತ್ರಿ ಮಾಡಿದ್ರೆ ನಾನು ನಿಮ್ಮನ್ನ ಎತ್ಕೊಂಡು ಹೋಗ್ತಾ ಇದ್ದೆ. ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೆ? ರಾಜ್ಯದ ಅಭಿವೃದ್ಧಿ ಆಗಬೇಕಾಗಿದೆ. ರಾಜಕಾರಣ ಚುನಾವಣೆಯಲ್ಲಿ ಮಾತ್ರ, ಚುನಾವಣೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆ ಎಲ್ಲ MOSಗಳನ್ನ ಕರೀತಾರೆ, ಹಿರೇಮಠ್ರೆ ಹಿಂಗ್ ಕೂರ್ಸ್ಕೋತಾರೆ, ಮಧ್ಯದಲ್ಲಿ ಕೂಡ್ಕೋತಾರೆ, ಆಪ್ಕಾ ಕ್ಯಾ ಹೈ, ಆಪ್ಕಾ ಕ್ಯಾ ಹೈ, ಆಪ್ಕಾ ಕ್ಯಾ ಹೈ ಬಜೆ ಬತಾಯಿಯೇ ಅಂತಾರೆ. ನನಗೊಂಚೂರು ಹಿಂದಿ ಬರ್ತಾ ಇರಲ್ಲ ಸಾಹೇಬ್ರೆ, ನನ್ಗೆ ಗಂಧನೇ ಗೊತ್ತಿರಲಿಲ್ಲ ಹಿಂದಿ ಅಂದ್ರೆ ಏನು ಅಂತ. ಅಂತವ್ರು ಇವತ್ತೆಲ್ಲ ಒಂದ್ ಕಡೆ ಒಂದು 15-20 ನಿಮಿಷ ಇಡೀ ದೇಶದಲ್ಲಿ ಹಿಂದಿ ಮಾತಾಡುವಂತ ವ್ಯವಸ್ಥೆ ಬಂದಿದ್ದೀನಿ ಅಂದ್ರೆ ಅದರ ಕರ್ತವ್ಯ ನಿಷ್ಠೆ ಏನಿರ್ತದೆ, ರಾಷ್ಟ್ರದ ನಾಯಕ ಯಾರಿದ್ದಾರೆ ಆ ನಾಯಕನಿಗೆ ಒಬ್ಬ ಕಾರ್ಯಕರ್ತನ ಬಗ್ಗೆ, ಮುಖಂಡರ ಬಗ್ಗೆ, ಒಬ್ಬ ಮಂತ್ರಿ ಬಗ್ಗೆ ಇರ್ತಕ್ಕಂಥ ಗೌರವ ನಮ್ಗೆ ಇವೆಲ್ಲಕ್ಕೂ ಕೂಡ ಕಾರಣ ಆಗ್ತದೆ. ಆದ್ರಿಂದ ಇವತ್ತು ನಾನು ಕೆಲವಾರು ವಿಚಾರಗಳನ್ನ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರೆ ಮುಂಜೂರಾಗಿರ್ತಕ್ಕಂಥದ್ದು ಮತ್ತೊಂದು ಆಗ್ಬೇಕಾಗಿರೋದು ಸಾಕಷ್ಟಿದೆ. ಕೆಲವು ವಿಚಾರಗಳನ್ನ ಏನು ಇವತ್ತು ಕಾಗೇರಿ ಸಾಹೇಬರು ಮತ್ತೆ ದೇಶಪಾಂಡೆ ಸಾಹೇಬರು ಹೇಳಿದ್ರು, ಇವರಿಬ್ಬರದು ಒಂದೇ ಆಗಿರ್ತದೆ. ಇವತ್ತು ಕೆಲವಾರು ವಿಚಾರಗಳು, ಬಡ್ಜೆಟ್ ಏನು ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಹೋದ ಸಾರಿ ಕೇರಳ ರಾಜ್ಯಕ್ಕೆ ಕೊಟ್ಟು 3 ದಿನ ಇಂಟ್ರಾಕ್ಟ್ ಮಾಡೋದಕ್ಕೆ ಕಳಿಸಿದ್ರು ಸಾಹೇಬ್ರೆ.
ಅಪ್ಪ ಒಂದು 5 ನಿಮಿಷ ಬಿಟ್ಬಿಡ ಸಾಹೇಬ್ರಿಗೆ ಒಂದು ಸುರು ಏನೋ ಬೈ ಅಪರೂಪಕ್ಕೆ ಸಿಕ್ಕವ್ರೆ ಕಣೋ. ಅವ್ರೆಲ್ಲ ಕಡೆ ಹೇಳ್ತಾರೆ ನಮ್ಮ ಹುಡುಗನು ಬುದ್ಧಿವಂತ ಇದ್ದಾನೆ ಅಂತ ಅಂದ್ಬಿಟ್ಟು. ಯಾಕೆ ಹೇಳ್ತೀನಿ ಅಂದ್ರೆ ಉಣಕ್ಕೆ ಮತ್ಸರ ಇರಬಾರ್ದು. ಹಾಗಾಗಿ ಏನಿವತ್ತು ಬಡ್ಜೆಕ್ಟ್ ಇದೆ, ಈ ಬಡ್ಜೆಕ್ಟ್ ಅನ್ನ ಹೋದ್ಸಾರಿ ನಾನು ಕೇಳಕ್ ಹೋದೆ ಸಾಹೇಬ್, ಎಲ್ಲ ಪತ್ರಿಕೆಯವರು ನನ್ನ ಮೇಲೆ ಬಿದ್ಬಿಟ್ರು. ये वो नहीं है नो नहीं क्या हो गया अब कई को आ रहा इधर अब जाइए वापस. ನಾನು ಹೋಗಕ್ಕೆ ತಯಾರಾಗಿದ್ದೀನಪ್ಪ, ನಂದು ಒಂದು ಛೋಟಾ ಕ್ವಶನ್ ಇದೆ, ಅದನ್ನು ನೀವು ಆನ್ಸರ್ ಮಾಡಿ ಅಂತ ಕೇಳಿದೆ. ಏನು ಅಂತಾದ್ರು, ನಿಮ್ಮ ಕೇರಳದ ಮುಖ್ಯಮಂತ್ರಿ ಏನಿದ್ದಾರೆ ವಿಜಯ್ ಪಿಣರಾಯಿ ಅವರು 10 ನಿಮಿಷ ನನಗೆ ಇಂಟರ್ವ್ಯೂ ಕೊಡಿಸ್ಕೊಡಿ, ಅಪಾಯಿಂಟ್ಮೆಂಟ್ ಕೊಡಿಸಿ, ನಮ್ದೇನು ಅವ್ರದ್ದೇನು ಚರ್ಚೆ ಆಗಲಿ, ನಿಮ್ಮ ಸಮಕ್ಷಮದಲ್ಲೇ ನಾನು ತೀರ್ಮಾನ ಮಾಡೋಣ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ, ನಾನು 2 ಗಂಟೆ ಬೇಕಾದ್ರೆ ಇಲ್ಲೇ ಕಾಯ್ತಾ ಇರ್ತೀನಿ. ಒಂದು 8 ಜನ ಮಾಧ್ಯಮದವರು ನಾನು ಮಾಡ್ತೀನಿ ಅಂತ ಹೋದ್ರು ಸಾಹೇಬ್ರು. ಅದಾದ್ಮೇಲೆ 2-3 ಗಂಟೆ ಆಯ್ತು, ವಾಪಸ್ ಬಂದ್ರು. ಕ್ಯಾ ಹೋಗಯ ಅಂದೆ, ಕುಚ್ ಭಿ ನಹೀ ಹುವಾ ಸಾಬ್ ಬಂದ್ರು. ಈ ಕೇರಳ ಅಂದೆ. ಅದಕ್ಕೋಸ್ಕರವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನ ರಾಜ್ಯ ಸರ್ಕಾರ ಪಡಿಬೇಕಾದ್ರೆ ವಿಶಾಲವಾದ ಮನೋಭಾವನೆ ಬೇಕು, ಹೃದಯ ಶ್ರೀಮಂತಿಗೆ ಬೇಕು, ದೇಶ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಬೇಕು. ಇಂಥ ಎಲ್ಲವನ್ನೂ ಕೂಡ ಮಾಡತಕ್ಕಂಥದಕ್ಕೆ ದೇಶಪಾಂಡೆ ಅಂತ ಸಾಹೇಬರಿಗೆ ಏನಾದ್ರು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಮಾಡಿದ್ರೆ ಕರ್ನಾಟಕಕ್ಕೆ ಸಾಹೇಬ್ರೆ ಇನ್ನೂ 1 ಲಕ್ಷ ಕೋಟಿ ಕೇಳಿದ್ರು ಕೂಡ ಕೊಡೋದಕ್ಕೆ ನಾವು ತಯಾರಾಗಿರ್ತೀವಿ. ನಮ್ಮ ನಾಯಕರು ತಯಾರಾಗಿದ್ದಾರೆ. ನಿಮ್ಗೆ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಬರ್ತಾ ಇಲ್ಲ. ನಾನು 2-3 ಮೈಸೂರು, ಪಿರಿಯಾಪಟ್ಟಣ, ಹುಣಸೂರು, ಕುಶಾಲನಗರ ಒಂದು ಹೊಸ ರೈಲನ್ನು ಮಾಡೋಣ ಅಂತ ಹೇಳಿ ಹಿಂದೆ ನಮ್ಮ MP ಇದ್ದು ಪ್ರತಾಪ್ ಸಿಂಹ, ತಮ್ಗೆ ಗೊತ್ತು ಸರ್, ಮಾಡಿ ಅಲ್ಲಿಂದ DPRಗೆ ಸರ್ವೆಗೆ ಕಳಿಸಿದ್ರೆ, ಅದೆಲ್ಲ ಆದ್ಮೇಲೆ ನಾನು ಬಂದ್ಮೇಲೆ ನಾನು ಅದನ್ನು ರಿವ್ಯೂ ಮಾಡಿ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ನಮ್ಗೆ ಅಕ್ವಿಜೇಷನ್ ಮಾಡಿಕೊಡಿ ಅಂತ ಕೇಳಿದ್ರೆ 6 ತಿಂಗಳಾದ್ಮೇಲೆ, ಸೋಮಣ್ಣ ನಿನ್ಗೇನೋ ಬೇರೆ ಕೆಲಸ ಇಲ್ವೇನೋ, ನೀನು ಹೇಳ್ತೀಯಪ್ಪ, ನಾನು ಹೆಂಗ್ ಮಾಡೋಕ್ಕಾಯ್ತದೋ, ನಮ್ಮ ಹತ್ರ ದುಡ್ಡಿಲ್ಲ, ನಾನು ವಿತ್ಡ್ರಾ ಮಾಡ್ತೀನಿ ಅಂತ ಇದೇ ಸಿದ್ದರಾಮಯ್ಯನವರು ವಿತ್ಡ್ರಾ ಮಾಡೋದು. ಇನ್ನೊಂದು ನಮ್ಮ DK ಶಿವಕುಮಾರ್ ಅವರು, ಗುರು ಕನಕಪುರದಿಂದ ಎಲ್ಲ ಪೂರ್ತಿ ಇದಕ್ಕಾಗೋಗಿದೆ, ಚಾಮರಾಜನಗರದವ್ರಿಗೂ ಟೆಂಡರ್ ಆಗಿ ಕೆಲಸ ಶುರು ಮಾಡಬೇಕು, ಯಾವತ್ತು ಮಾಡ್ತಾ ಹೇಳೋದ್ರು. ಆ ಫೈಲಲ್ಲಿ ಇದೆ, ಕಳಿಸೋ ತಂದೆ ನಿನ್ನ ತಮ್ಮನ ಕಳಿಸು ಅಂದೆ. ಇವೆಲ್ಲ ಸತ್ಯವಾದ ಮಾತು ಸರ್, ನೊಂದು ಹೇಳ್ತಾ ಇದ್ದೀನಿ ಸರ್. ಅವಾಗ ಅವ್ರೇನ್ ಮಾಡಿದ್ರು, ನಾಳೆ ಬೆಳಿಗ್ಗೆ ಬರ್ತೀನಿ ಅಂದವರು 1 ವರ್ಷ 8 ತಿಂಗಳಾಯ್ತು ಸರ್, ಇವತ್ತವರೆಗೂ ಕೈಯೇ ಇಲ್ಲ. ಆಗಿದ್ರಲ್ಲ ಎಲ್ಲ ವೈಂಡಪ್ ಆಗ್ಬಿಟ್ಟಿವೆ. ಇದು ಯೋಜನೆಗಳು ಪುಸ್ತಕದಲ್ಲಿ ಎಷ್ಟು ಬೇಕಾದ್ರೂ ಇರ್ತವೆ ಸಾಹೇಬ್ರೆ, ಅದನ್ನ ಜನರಿಗೆ ತಂದು ತಲುಪಿಸಿ ಅದು ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅದಕ್ಕೆ ಈ ದೇಶದಲ್ಲಿ ಯಾರಿಗಾರು ನೈತಿಕತೆ ಇದ್ರೆ ಅದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾತ್ರ. ಇವತ್ತು ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವ ರೈಲುಗಳು ನಿಂತಿದೆಯೋ ಎಲ್ಲ ರೈಲುಗಳನ್ನು ಕೂಡ ಆದ್ಯತೆ ಮೇರೆಗೆ ಕಾಗೇರಿ ಸಾಹೇಬ್ರೆ, ದೇಶಪಾಂಡೆ ಸಾಹೇಬ್ರೆ, ಅವಶ್ಯಕತೆಗೆ ಅನುಗುಣವಾಗಿ ಇನ್ನೊಂದು 15-21 ತಿಂಗಳ ಒಳಗಡೆ ಈ ಶಾಸನ ಲೋಕಸಭೆ ಮುಗಿದ ಮೇಲೆ ತಮ್ಮನ್ನೆಲ್ಲರೂ ಕರಿತೀನಿ, ನಿಮ್ಮನ್ನು ಕರಿತೀನಿ, ಪೂಜಾರನ್ನು ಕರಿತೀನಿ. ಇನ್ನೊಬ್ಬ ಭಯಂಕರ ನಮ್ಮ MP ನಮ್ಮ ಯಾವ ಶ್ರೀನಿವಾಸ ಪೂಜಾರು, ಬೆಳಿಗ್ಗೆ ಯಾವುದು ರಾತ್ರಿ ಯಾವುದು ಗೊತ್ತೇ ಇಲ್ಲ ಮನುಷ್ಯನಿಗೆ. ನಾನು ಪೂಜಾರಿ ಅಂದ್ಕೊಂಡು ನಮ್ಮೆಲ್ಲಕ್ಕಿಂತ ಸೈಡ್ ಹೊಡಿತಾರೆ, ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನೂ ಕರೆಯೋಣ, ನಮ್ಮ ಚೌತಾ ಅವ್ರನ್ನೂ ಕರೆಯೋಣ, ದೇಶಪಾಂಡೆ ಸಾಹೇಬ್ರನ್ನೂ ಕರೆಯೋಣ, ಅವ್ರ ಮಾರ್ಗದರ್ಶನ ಪಡ್ಕೊಳ್ಳೋಣ. ಇದ್ರೊಳಗೆ ಯಾರ್ದೇನು ಇಲ್ಲ. ಏನಾದ್ರೂ ನಮ್ಮ ದೊಡ್ಡವರು, ನಮ್ಮ ಹಿರಿಕರು ಹಿಂದೆ ಇದ್ದಂತ ಜನ ಮಾಡಿದಂತ ಯೋಜನೆಗಳನ್ನ ಮಾಡೋದು ಬೇಡ ಅಂತ ಮೋದಿಯವರು ಏನಾದ್ರು ಹೊಸ ಯೋಜನೆಗಳು ತಗೊಂಡಿದ್ರೆ ಕರ್ನಾಟಕಕ್ಕೆ ಇವತ್ತು ಕೂಡ 1 ರೂಪಾಯಿ ಕೊಡಕ್ ಆಯ್ತಾ ಇರಲಿಲ್ಲ. ಮೋದಿಜಿಯವರ ದೂರದೃಷ್ಟಿಯ ಚಿಂತನೆ ಯಾವ ಮಟ್ಟಕ್ಕಿದೆ ಅಂತ ತಮ್ಗೆ ಗೊತ್ತಿದೆ. ಬಂಧುಗಳೇ, ಸರ್ ಧಾರವಾಡ, ಬೆಳಗಾಂ ಸರ್ 4 ಸಾರಿ ಹೋಗಿದ್ದೀನಿ ಸರ್. ಆ ಜಿಲ್ಲಾಧಿಕಾರಿ, ಬೆಳಗಾವಿನ ಜಿಲ್ಲಾಧಿಕಾರಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಅವ್ರ ಪಾಪ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ಸರ್. ಬರೀ 55 ಕಿಲೋಮೀಟರ್ಗೆ ಆ ಸಂತೋಷ್ ಲಾಡ್ಗೆ ನಾನು ಎಷ್ಟು ಸಾರಿ ಹೋಗಿದ್ದೀನಿ. MB ಪಾಟೀಲ್ ಸಾಹೇಬ್ರಿಗೆ ಕೇಳಿದೆ, ಚೀಫ್ ಸೆಕ್ರೆಟರಿಗೆ 16 ಕಾಗದ ಬರ್ದೆ, ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಕಾಗದ ಬರ್ದೆ, ಯಾವುದೋ ಕತೆ ಹೇಳ್ಕೊಂಡು ಕುಳಿತುಕೊಂಡು ಅಕ್ವಿಜೇಷನ್ ಮಾಡಿದಿರಾ. ನೀವು ಹೇಳಿದ್ರಿ, ನನಗೆ ಎಷ್ಟು ಆನಂದ ಆಯಿತು. ಸುರೇಶ್ ಅಂಗಡಿ ಅವರು ಕೊಟ್ಟಂತ ಯೋಜನೆ ಸರ್ ಇದು. ಪಾಪ ನಾನು ಇಷ್ಟೊತ್ತು ಮುಗಿಸ್ತಾ ಇದ್ದೆ ಸರ್. ಅದನ್ನ ನೀವೇನು ಮಾಡಬೇಡಿ ಸರ್, ನಿಮ್ಮ ಪಾದಗಳಿಗೆ ಬೇಕಾದ್ರೆ ನಮಸ್ಕಾರ ಮಾಡ್ತೀನಿ. ಆ ಸಂತೋಷ್ ನಾಡನ್ನು ಒಬ್ಬನ ನಿಮ್ಮ ಭಾಷೆಯಲ್ಲಿ ಹೇಳಿ ಆಮೇಲೆ 55 ಎಕರೆ ನನಗೆ ಅಕ್ವಿಜೇಷನ್ ಮಾಡಿಸ್ಕೊಟ್ರೆ ಪ್ರಾಯಶಃ ನಾನು ನಿಮ್ಮನ್ನ ರುಡಿಯಾಗಿರ್ತೀನಿ. ನನ್ನ ಕೈಲಿ ಆಗ್ಲಿಲ್ಲ ಸರ್, ತಾವು ನನ್ನ ನೆರವು ಬರಬೇಕು ಅನ್ನೋ ಮಾತನ್ನ ಶಿವಮೊಗ್ಗ ರಾಣಿಬೆನ್ನೂರು ಸರ್
ಶಿಕಾರಿಪುರ 96 ಕಿಲೋಮೀಟರ್ ಅಕ್ವಿಜೇಷನ್ ಮುಗಿಸ್ತೆ ಸರ್. ಇನ್ನು ಕೇವಲ 36 ಕಿಲೋಮೀಟರ್ ಆಗಬೇಕು, ಮಾಡ್ತಾ ಇಲ್ಲ ಸರ್. ಶಿವಮೊಗ್ಗ ಹರಿಹರ 53 ಕಿಲೋಮೀಟರ್ ಸರ್. ಹಾಸನ ಬೇಲೂರು 32 ಕಿಲೋಮೀಟರ್ ಸರ್. ಈ ಭೂ ಸ್ವಾಧೀನ ಮಾಡಿಕೊಡ್ರಿ ಅಂದ್ರೆ ಒಂದು ನಾವು ಮಾಡದೆ ಹೋದ್ರೆ ನಾವು ಯಾವ ರೀತಿ ಕೇಳೋದು? ನಮ್ಮ ಅಧಿಕಾರಿಗಳು ಹೇಳ್ತಾರೆ हम कुछ भी करने का नहीं होएगा, कोऑपरेट नहीं कर रही स्टेट गवर्नमेंट. इसलिए मैं देश पांडे जी का प्रणाम करता हूं, सैल्यूट करता हूं. कुछ तो भी कीजिए. वो सिद्धरामैया साहब को, मुख्यमंत्री को क्या तो भी गट्स में बोलने का अब एक ही आदमी है सर. अब इन द इंटरेस्ट ऑफ ಡೆವಲಪ್ಮೆಂಟ್, ನಾಟ್ ಅದರ್ವೈಸ್ ನಮಗೇನಾದ್ರೂ ಅವಶ್ಯಕತೆ ಇಲ್ಲ, ಅದನ್ನ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ನಾವು ಖಾನಾಪುರ ಪಂಡ್ರಾಪುರದ್ದು ಸರ್, ನಾವು ಪಂಡ್ರಾಪುರಕ್ಕೆ ಟ್ರೈನ್ಗಳನ್ನು ವಿಶೇಷವಾಗಿ ಅದ್ಯಾವುದೋ ಕೆಲವು ಹಬ್ಬ ಹರಿದಿನಗಳು ಬರ್ತಾವೆ, ಏಕಾದಶಿ ಅವೆಲ್ಲ ಬರ್ತಾವೆ ಸರ್, ಕೊಡ್ತಾ ಇದ್ದೀವಿ ಸರ್. ಅದಕ್ಕೆ ನಾನು ಎಕ್ಸಾಮಿನ್ ಮಾಡಿಸ್ತೀನಿ ಸರ್. बंद शास्त्री जी कितने ट्रेन अभी बंद हो गए आपका डिवीजन में कर्नाटक में? अब कर्नाटक का कंप्लीट आप आई, इसलिए मुझे थोड़ा रिव्यू करको मुझे बताइए. बाद में अम्मा का पास बात करता है, दूसरा कौन कौन है सबको भी पास बात करता है. शास्त्री सबको बात करने का मुझे मौका मिलता है. शास्त्री जी है ना हमारा कन्नड़ी का है, कुछ तो भी किया तो अभी एक डालता रहता है. वो शास्त्री है, लाल बहादुर शास्त्री नहीं है, ಅಭಿ ಅಪಾರ ಶಾಸ್ತ್ರಿ. ಆದ್ರಿಂದ ಅದನ್ನ ನಾವು ತುಂಬಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ತುಂಬಾ ಜನರಿಗೆ ಕೆಲವು ಕೆಲಸಗಳಾಗಬೇಕು ಅಂತ ಆಸೆ ಇದೆ. ಕಾಗೇರಿ ಸಾಹೇಬರು ಒಂದು ಸಾರಿ ನೀನು MP ಆಗಿ 6 ಸಾರಿನೇನು MLA, 6 ಸಾರಿ 5 ಸಾರಿ 6 ಸಾರಿ ನೀನು ಇದಕ್ಕೂ 6 ಸಾರಿ ಮಾಡಬೇಕು ಅಂತ ಇದೆಯಾ? ಹಾಗಾಗಿ ಕೆಲಸ ಮಾಡೋಣ. ಒಂದು ಸತ್ಯ, ದೇಶದ ಬಜೆಟ್ ಇಡೀ ಇತಿಹಾಸವನ್ನು ಬದಲಾವಣೆ ಮಾಡ್ತಾ ಇದೆ ಹಿರೇಮಠ್ರೆ. ಇದು ಕೇವಲ ಒಂದು ವರ್ಷದ ಬಜೆಟ್ ಅಲ್ಲ. ಭಾರತ ಸರ್ಕಾರ ವಿಕಸಿತ ಭಾರತ 2047ಕ್ಕೆ 100 ವರ್ಷಗಳಾಗ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ 21 ವರ್ಷದಲ್ಲಿ ಯಾರಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸದೃಢವಾದ ಭಾರತವನ್ನು ಕಟ್ತಕ್ಕಂಥದಕ್ಕೆ ಇವತ್ತು ಪೀಠಿಗೆ ಆಗಿ ಏನು ನಮ್ಮ ಕರ್ತವ್ಯ ಭವನದಿಂದ ಸರ್, ಬ್ರಿಟಿಷ್ ಬಿಲ್ಡಿಂಗ್ಗಳಿದ್ದವು ಸರ್ ಭಾರತ ಸರ್ಕಾರದಲ್ಲಿ, ಎಲ್ಲವನ್ನು ಕೂಡ ತೆಗೆದಾಕಿ ಹೊಸ ಕಟ್ಟಡಗಳನ್ನು ಕಟ್ಟಿ ಕರ್ತವ್ಯ ಭವನ ಅನ್ನೋದನ್ನು ಮಾಡಿ ಮೊದಲನೇ ಬಜೆಟ್ 2026ಕ್ಕೆ ದೇಶಕ್ಕೆ ಸಮರ್ಪಣೆ ಮಾಡುವ ಕೆಲಸವನ್ನ ನಮ್ಮ ನಾಯಕರಾದ ರಾಷ್ಟ್ರದ ಪ್ರಧಾನಿಗಳು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ದೇಶ ಇದ್ರೆ ಮಾತ್ರ ನಾವು ದೇಶ ಇಲ್ಲ ಅಂದ್ರೆ ನಾವು ಯಾರು ಕೂಡ ಇರಕ್ಕೆ ಸಾಧ್ಯತೆ ಇಲ್ಲ. ಮೊನ್ನೆ ಹೈ ಸ್ಪೀಡ್ ಕಾರಿಡಾರ್ 7 ಮಾಡಿದ್ದೀವಿ. ನಾನು ಮೊನ್ನೆ ನನಗೆ ನಮ್ಮ ಮಂತ್ರಿಗಳು ಹೇಳಿದ್ರು अभी 7 हो गए, अब बात कीजिए. नहीं साहब, मुझे बात करने का नहीं, थोड़ा डर होता है. क्या हो गया? कर्नाटक का कुछ भी हमको हेल्प नहीं हो रही, इसीलिए मुझे थोड़ा डर हो रही. बाद में मॉर्निंग बेड़े बंदो आप ही जोशी जी दोनों भी आइए. एक अभी आपका क्या है, हमको होना चाहिए अर्जेंटो ಬೆಂಗಳೂರು ಪುಣೆನೂ ಕೂಡ 7 ಏನಾಗಿದೆ, ಆ 7ರಲ್ಲಿ 8 ಕೂಡ ಆಗ್ತಕ್ಕಂಥದಕ್ಕೆ ಈಗಾಗಲೇ ನಾವು ಏನೇನು ಬೇಕೋ ಕ್ರಮವನ್ನು ವಹಿಸ್ತಾ ಇದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಜೋರಾಗಿ ಹೊಡಿರಯ್ಯ ಚಪ್ಪಾಳೆ ಮನೆಕಾರಾಗ ಏನ್ರಯ್ಯ. ಅಯ್ಯೋ, ಪ್ರಧಾನಿಗಳು ಕೇಳೋದು ಬೇಡಬೇಡ್ರಪ್ಪ. 1,000 ಕೋಟಿ ಆಯ್ತದೆ ಗೊತ್ತಿದೆಯೇನ್ರಿ? ನನಗೆ ತುಮಕೂರಿನಲ್ಲಿ ಒಬ್ಬ ಮಂತ್ರಿಗಳು ನಾನು ಹೋಗೋದು ಸ್ವಲ್ಪ ತಡವಾಗಿತ್ತು, ನಮ್ಮ ಸೋಮಣ್ಣ ರೈಲ್ ಬಿಡ್ತಾವನೆ ಅಂತ ಹೇಳಿದ್ರು. ಯಾರೋ ಒಂದು 10-20 ಜನ ಮಕ್ಕಳು, ಸಾರ್ ರೈಲ್ ಹೋಗೋದು ಟ್ರ್ಯಾಕ್ ಮೇಲೇನೆ ಸಾರ್, ಟ್ರ್ಯಾಕ್ ಇಲ್ದೇವ್ರು ರೈಲ್ ಹೋಗೋದಿಲ್ಲ ಸಾರ್, ನೀವೇ ಬಿಡ್ತಾ ಇರೋದು ಜಾಸ್ತಿ ಅಂತ ಅನ್ನೋ ಮಾತನ್ನು ಹೇಳಿದ್ರು. ಇದು ನಾವ್ ಹೇಳಿದಲ್ಲ. ಅದಾದ್ಮೇಲೆ ಒಂದು ವಾರ 15 ದಿನ 1 ತಿಂಗಳಾದ್ಮೇಲೆ ಸಿಕ್ಕಿದ್ರು. ಗುರು, ನಾನು ಟ್ರ್ಯಾಕ್ ಮೇಲೆ ರೈಲ್ ಬಿಡ್ತೀನಿ, ನೀವೇನೇನು ಬಿಡ್ತಾ ಇದ್ದೀರಂತ ನೋಡಿ ಹೇಳಿ. ದುರಂತ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಅಭಿವೃದ್ಧಿಯಲ್ಲಿ ಏಕಾಗ್ರತೆ ಬೇಕು, ವಿಶಾಲವಾದ ಮನೋಭಾವನೆ ಬೇಕು. ದೇಶ ಅಭಿವೃದ್ಧಿ ಆದ್ರೆ ಎಲ್ಲಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಸಂದೇಶಗಳು ಸಿಗ್ತವೆ ಅನ್ನುವ ದೂರದೃಷ್ಟಿ ಬೇಕು. ಈ ನಿಟ್ಟಿನಲ್ಲಿ 7 ಹೈ ಸ್ಪೀಡ್ ರೈಲ್ಗಳಾಗಿದೆ, 8ನೇದು ನಿಮ್ದು ಆಯ್ತದೆ ಹಿರೇಮಠ್ರೆ. ಹಿಂಗಾದ್ರೂ ನೀವು ಗಡ್ಡ ತೆಗಿತೀರಾ ಅಂದ್ರೆ ನಾನು ಭಾರಿ ಖುಷಿ ಪಡ್ತೀನಿ. ಹಾಗಾಗಿ ನಾನು 1 ಗಂಟೆ 13 ನಿಮಿಷದಲ್ಲಿ ಚೆನ್ನೈಯಿಂದ ಬೆಂಗಳೂರು ಬರ್ತೀವಿ ಅಂದ್ರೆ ಇದು ದೊಡ್ಡ ಕೆಲಸನ ಇಲ್ವಪ್ಪ?
दौड़ ಕೆಲಸ ಕಡಿಮೆ स्वामी साहब आप बताइए मुझे बड़ा सा काम है नहीं कहीं अब जाइए एक दिन जम्मू कश्मीर को जाको आइए 14th टनल बन को आई कैसा बन को आई क्या बन से कैसा वो काम हो रही मोदी जी का विजन क्या है आपको देख के उधर जाको ये देश किधर किधर डेवलपमेंट हुआ था बाद में नहीं कुछ में भी उसको आंसर नहीं मिलता है ಇದರಿಂದ ನಿಮಗೆ ವಿನಂತಿ ಮಾಡ್ಕೋತೀನಿ ದಯಮಾಡಿ ಇವತ್ತು ಸಾಹೇಬರು ನಮಗೆ ಕಾಗೇರಿ ಸಾಹೇಬರು ಮತ್ತೆ ದೇಶಪಾಂಡೆ ಸಾಹೇಬರು 3-4 ಮನವಿಗಳನ್ನು ಕೊಟ್ಟಿದ್ದಾರೆ ಎಲ್ಲರ ಮನವಿಯೂ ಕೂಡ ಒಂದೇ ರೀತಿ ಇದೆ ಈ ಮನವಿಗಳನ್ನು ಪರಿಶೀಲನೆ ಮಾಡೋ ಜೊತೆಯಲ್ಲಿ ನನಗನ್ನಿಸದೆ ಕಾಗೇರಿ ನನಗೊಬ್ಬ ಸಹೋದರ ಬುದ್ಧಿವಂತರಲ್ಲಿ ಬುದ್ಧಿವಂತನು ಹೇಳ್ತಾ ಇದ್ರು ದೇಶಪಾಂಡೆ ಅವರು ಮಾತಾಡಕ್ಕೆ ನಿಂತ್ಕೊಂಡ್ರೆ 2 ಗಂಟೆ 3 ಗಂಟೆ ಹೊಡಿತಾ ಇರ್ತಾನೆ ಅದೇ ಅವರು ಗುಟ್ಟು ಅನ್ನೋ ಮಾತನ್ನು ಕೂಡ ಸಂತೋಷವಾಗಿ ಹೇಳ್ತಾ ಇದ್ದಾರೆ ಹೀಗಾಗಿ ನಾವು ಏನೇನು ಕೊಟ್ಟಿದ್ದೀವಿ ಸರ್ ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಚೆಕ್ ಮಾಡ್ತೀರಿ ಸರ್ ಇವತ್ತೇ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ನನಗೆ ಒಂದು ಆನಂದ ಆಗಿದ್ದು ನಮ್ಮ ರೂಪಾಲಿ ನಾಯ್ಕ್ ಹುಬ್ಬಳ್ಳಿ ಅನುಕೂಲಮ್ಮ ಎಷ್ಟು ವರ್ಷದ ಕಾಯಿದೆ ಸರ್ 35-36 ವರ್ಷದ ಕಾಯಿದೆ ಸರ್ 17,000 ಕೋಟಿ ರೂಪಾಯಿಗಳನ್ನ ನಾವು ಅದಕ್ಕೋಸ್ಕರವಾಗಿ ಖರ್ಚು ಮಾಡ್ತಾ ಇದ್ದೀವಿ ಇನ್ನೊಂದು 2-3 ಸಣ್ಣ ಪುಟ್ಟ ಅಡಲ್ಸ್ ಇದೆ ಅದ್ರ ಜೊತೆಯಲ್ಲೇ ನ್ಯಾಷನಲ್ ಹೈವೇನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ರಾಷ್ಟ್ರೀಯ ನಮ್ಮ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾದ ಹಿರಿಯರಾದ ಗಡ್ಕರಿ ಸಾಹೇಬರು ಒಪ್ಕೊಂಡಿದ್ದಾರೆ ಒಂದ್ ಕಡೆ ಟ್ರೈನು ಎಲ್ಲೆಲ್ಲಿ ಟ್ರೈನ್ ಹೋಗ್ತದೆ ಪಕ್ಕದಲ್ಲೇ ನ್ಯಾಷನಲ್ ಹೈವೇ ಕೊಡ್ತಕ್ಕಂಥದ್ದು ಅಕ್ವಿಜೇಷನ್ ಕೂಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹಂತಕ್ಕೆ ಬಂದಿದೆ ಸರ್ ಅದಕ್ಕೋಸ್ಕರ ಅದು ನೋಡಲ್ ಆಫೀಸರ್ ಹಾಕಿದ್ದೀವಿ 15 ದಿನ 20 ದಿನಕ್ಕೆ ಒಂದೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಕೇವಲ ಇದೊಂದೇ ಸಮಸ್ಯೆ ಅಲ್ಲ ನಮ್ ಭಾರಿ ತೊಲೆನೋವು ಇರೋದು ಅಕ್ವಿಜೇಷನ್ ನೀವ್ ಹೇಳಿದ್ರೆ 80% ನಮ್ ಫಾರೆಸ್ಟ್ ಇದೆ ನಿಜ ಒಪ್ಕೊಂಡೆ ಅವತ್ತಿನ ಕಾಲ ಇತ್ತು ಎಷ್ಟಾಗಿದೆ ಇವತ್ತು 2.5 ಕೋಟಿ ಇದ್ದ ಕರ್ನಾಟಕ 7.5-8 ಕೋಟಿ ಆಗ್ತಾ ಇದೀವಿ ಸರ್ ಜನಸಂಖ್ಯೆ 7 ಕೋಟಿ ಕಡಿಮೆ ಅಂತೂ ಇಲ್ಲ ಸರ್ ನಾವು ಇವತ್ತು ಪ್ರವಾಸೋದ್ಯಮ ಬೆಳಿಬೇಕಾಗಿದೆ ಸವಲತ್ತು ಕೂಡ ನಾವು ಕೊಡಬೇಕಾಗಿದೆ ಸವಲತ್ತು ಕೊಡಬೇಕಾದ್ರೆ ಎಲ್ಲ ಒಂದ್ ಕಡೆ ಈ ಭಾಗದ ಜನರ ಹೃದಯ ಶ್ರೀಮಂತಿಗೆ ಬೇಕಾಗ್ತದೆ ನಾನು ತುಮಕೂರಿಗೆ ಬಂದ ಮೇಲೆ ಲೋಕಸಭಾ ಸದಸ್ಯನಾಗಿ ಸುಮಾರು 30 ಮೇಲ್ಸೇತುವೆ ಕೆಳಸೇತುವೆ 400 ಕಿಲೋಮೀಟರ್ ಮೇಲ್ಪಟ್ಟು ರೈಲ್ವೆ ಲೈನು ಸುಮಾರು 6,500 ಕೋಟಿ ರೂಪಾಯಿಗಳ PWD ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಇಂದ ನಮ್ಮ ಗಡ್ಕರಿ ಸಾಹೇಬರಿಂದ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಇವೆಲ್ಲಕ್ಕಿಂತ ಮಿಗಿಲಾಗಿ PM ಕಿಸಾನ್ ಸನ್ಮಾನ್ ಯೋಜನೆ RRR ಯೋಜನೆ ಚೆಕ್ ಡ್ಯಾಮ್ಗಳು ಎಲ್ಲೆಲ್ಲಿ ನೀರಿಲ್ವೋ ಅಲ್ಲೆಲ್ಲವೂ ಕೂಡ ರೈನ್ ಹಾರ್ವೆಸ್ಟಿಂಗ್ ವಾಟರ್ಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ದೇಶದ ಕೊನೆಯ ಹಂತದಲ್ಲಿ ಇರ್ತಕ್ಕಂಥ ಸಾಮಾನ್ಯರು ಕೂಡ ಮೇಲ್ಪಂಕ್ತಿಗೆ ಬರಬೇಕಾದ್ರೆ ಅವನ ಜೀವನದ ಮಟ್ಟದಲ್ಲಿ ಸುಧಾರಣೆ ಆಗಬೇಕಾಗಿದೆ ರೈತರಿಗೆ ಅನುಕೂಲ ಆಗಬೇಕಾಗಿದೆ ನಾನು ಕೇಳಿದೆ ಕನ್ನಡದಲ್ಲಿ ರೈಲ್ವೆ ಎಕ್ಸಾಮ್ ಬರೆಯಕ್ಕೆ ಏನು ಅಂತ ನಮ್ಮ ಕಾಗೇರಿ ಕೊಟ್ಟರು ನಾನು ಹೋದ್ಮೇಲೆ ಸಾಹೇಬ್ರೆ ಒಂದು 10 ಸಾರಿ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಒಂದು ಕಾಗದ ಕೊಡ್ತಾ ಇದ್ದೆ सोमಣ್ಣ अब क्या दे रहे गड़ी अंदर सब एग्जाम में कन्नड़ में लिखने का थोड़ा परमिशन होना चाहिए कितने टाइम देता है नहीं सर उधर जाने का मुझे बहुत प्रॉब्लम हो रहा है सर इसलिए आपको विनंती कर रहा हूँ सर ಅವರಂತ ದೊಡ್ಡ ಮನುಷ್ಯರು ಸರ್ 15 ಭಾಷೆಯಲ್ಲಿ ಯಾವುದೇ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥ ಭಾಷೆಗಳಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟು ಎಲ್ಲಾ ರಾಜ್ಯಗಳಿಗೂ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಮಾಡಿದ್ರು ಇವಾಗ ಏನಾಗಿದೆ 10 ವರ್ಷ 12 ವರ್ಷ 15 ವರ್ಷ 20 ವರ್ಷ ಆದ್ಮೇಲೆ ಅವ್ರು ಪ್ರಮೋಷನ್ ಕೊಡಬೇಕಾಗಿದೆ ಹಿರೇಮಠ್ರೆ ನೀವು ವಕೀಲರಿದ್ದೀರಿ ಅವ್ರು ಪ್ರಮೋಷನ್ ಕೊಡಬೇಕಾದ್ರೆ ನಮ್ಮ ರೈಲ್ವೆ ಇಲಾಖೆಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ 2 ಭಾಷೆ ಒಂದು ಇಂಗ್ಲಿಷು ಮತ್ತೊಂದು ಹಿಂದಿ ದೋನಮ್ಮ ಈ 2 ಭಾಷೆ ಇರೋದು ಈ 2 ಭಾಷೆಯಲ್ಲಿ ಮಾಡಬೇಕಾಗಿದೆ ಅಂತ ಅವರು ನಾನು 3ನೇದೊಂದು ಕನ್ನಡ ಸೇರಿಸಿ ಅಂತ ನಾನು ಕನ್ನಡ ಸೇರಿಸಿ ಅಂದ ತಕ್ಷಣ ನಾನೆಲ್ಲಿ ಹೋಗ್ಬೇಕು ಕನ್ನಡ ಅಂದ್ಬಿಟ್ಟು ತಮಿಳುನಾಡು ನಾವು ಅಂತಾರೆ ಕೇರಳದವ್ರು ನಾವು ಅಂತಾರೆ ತೆಲಂಗಾಣದವ್ರು ನಾವು ಅಂತಾರೆ ಆಂಧ್ರದವ್ರು ನಾವು ಅಂತಾರೆ ಬೇರೆ ಬೇರೆ ರಾಜ್ಯಗಳು ಇದೇ ರೀತಿ ಗೊಂದಲ ಆಗಿದೆ ಈ ಗೊಂದಲವನ್ನ ನಿವಾರಣೆ ಮಾಡ್ತಕ್ಕಂಥದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದೀವಿ ಕಾಗೇರಿ ಸಾಹೇಬ್ರೆ ಒಂದು ಸತ್ಯ ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೆದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ತಕ್ಕಂಥದಕ್ಕೆ ನನಗೆ ಆನಂದ ಆಗಿರೋದು ನನ್ನ ಹತ್ರನೇ 16 ಜನ ಬರ್ತಾರೆ ಅಣ್ಣ ನಾನು ಪಾಸ್ ಆಗಿದೆಯಣ್ಣ ಎಲ್ಲ ಆಗ್ತಾರೊಂದು ರಜಾ ಅಣ್ಣ ಎಲ್ಲರೂ ಆಗ್ಲಣ್ಣ ನಮ್ಮ ಮೂರ್ಗ ಹತ್ರನೇ ಹಾಕ್ಸ್ಕೊಡೋಣ ಅಂತಾರೆ ಅದೇ ಬಿಹಾರದವರು ಉತ್ತರ ಪ್ರದೇಶದವರು ನನ್ನ ಸಹೋದರಿ ಇಲ್ಲಿದ್ದಾರೆ ಕೇಳಿದ್ರೆ ಕ್ರಿಸ್ತೋಬಿ ಆತೋಬಿ ದಾಲಿಯೇ ಮೈ ಜಾತಾವು ಅಂತ ನಮಗೂ ಅವ್ರಿಗಿರೋ ವ್ಯತ್ಯಾಸ ಸರ್ ಇದೆಲ್ಲವೂ ನನಗೇನು ಬೇರೆ ತಲೆಯಲ್ಲೇ ಇಲ್ಲ ಹಾಗಾಗಿ
ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಏನಿ ಟ್ರೈನ್ ಅನ್ನ ನಾವು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ದೇಶಪಾಂಡೆ ಸಾಹೇಬ್ರೆ, ಕಾಗೇರಿ ಸಾಹೇಬ್ರೆ, 3 ಒಂದು ದಿನಕ್ಕೆ ಬರ್ತವೆ 10 ರೂಪಾಯಿ ಅಂದ್ರು. ನಾನು ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಸಾಹೇಬ್ರೆ 1.5 ವರ್ಷ ಆಯ್ತು. ತುಮಕೂರಿಂದ ಬೆಂಗಳೂರಿಗೆ 20 ರೂಪಾಯಿ ಮಾಡಿದ್ದೆ. ಮತ್ತೆ ಎಲ್ಲೇ ಹತ್ತಿರ ಎಲ್ಲಿ ಹೇಳಿರಿ 10 ರೂಪಾಯಿ. ಇದು ಕೂಡ ನಮ್ಮ ಶಾಸ್ತ್ರಿಯವರು ತುಂಬಾ ಬುದ್ಧಿವಂತಿಕೆಯಿಂದ ಮಾಡಿದ ನಮ್ಮ ರೈಲ್ವೆ ಇಲಾಖೆಯವರು. ಇಲ್ಲಿ 10 ರೂಪಾಯಿ. ಮೈಸೂರಿಂದ ಬೆಂಗಳೂರಿಗೆ 30 ರೂಪಾಯಿ ಸಾಹೇಬ್ರೆ. ಇವತ್ತು ನಮಗೆ ರೇಟ್ ಬರ್ತಾ ಇದೆ. ಅದು ಬಂದ್ರೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ 10 ರೂಪಾಯಿಗೆ ಒಂದೊಂದು ಟ್ರೈನ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ಏನ್ 10 ರೂಪಾಯಿಗೆ ಹೋಗ್ತಾ ಇದ್ದೀರಿ ನಿಜ. ಇನ್ ಬಾಕಿದು ಸವಲತ್ತು ಮತ್ತೊಂದು ಇಬ್ರು ಬುದ್ಧಿವಂತರಿದ್ದಾರೆ, ಕಾಗೇರಿ ಸಾಹೇಬರು, ದೇಶಪಾಂಡೆ ಅವರು. ಅಭಿವೃದ್ಧಿ ಮಾಡುವಾಗ ನಾವು ಘರ್ಷಣೆ ಮಾಡ್ಕೊಳ್ಳೋದಾಗ್ಲಿ, ಗೊಂದಲ ಮಾಡ್ಕೊಳ್ಳೋದಾಗ್ಲಿ ಅವಶ್ಯಕತೆ ಇಲ್ಲ. ನಮ್ಮನ್ನೆಲ್ಲ ಮಕ್ಕಳಿಗೆ ಪಾಠ ಹೇಳಿದಾಗ ಹೇಳ್ತಾರೆ ರಾಷ್ಟ್ರದ ಪ್ರಧಾನಿಗಳು. ನಾನು ಒಂದ್ಸಾರಿ ಛತ್ತೀಸ್ಗಢದ ಕೋರ್ಬಾ ಅಂತ ಒಂದು ಜಿಲ್ಲೆಗೆ ಹೋಗಿದ್ದೆ. ಆ ಜಿಲ್ಲೆಯ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಹೆಣ್ಣು ಮಗಳು 4 ಸಾರಿ MP ಆಗಿದ್ದಾರೆ. ಅಲ್ಲಿ ಹೋದಾಗ ಮೀಟಿಂಗ್ ಮಾಡಬೇಕಾದ್ರೆ ನಾನೆಲ್ಲ ಆದ ಮೇಲೆ ಆ ಯಮ್ಮ ಪ್ರೈಮ್ ಮಿನಿಸ್ಟರ್ಗೆ ಒಂದು ಪತ್ರ ಬರೀತಾರೆ. ಆ कौन की किसको भी झुको है, वो कितने इंटेलिजेंट है मुझे मालूम नहीं, उसको भाषा का थोड़ा प्रॉब्लम है, वो तो भी उसका इंटेंशन क्या है, मुझे बहुत खुश हो गया ಅಂತ ಅಂದ್ಬಿಟ್ಟು ಆ ಹೆಣ್ಮಗಳು ಕಾಗ ಬರೀತಾರೆ. ಅದನ್ನ ಪ್ರಧಾನಿಗಳು ಕರೆದು ನನಗೆ ಕ್ಯಾ ಬತಾಯ, ಕ್ಯಾ ಕಿಯಾ, ಕಾಯ್ಸಾ ಕಿಯಾ. ಇದು ರಾಷ್ಟ್ರದ ಪ್ರಧಾನಿಗಳ ಚಿಂತನೆ. ಬಡತನದ ರೇಖೆಯಲ್ಲಿರ್ತಕ್ಕಂಥ ಬಡವರನ್ನ ಮೇಲ್ಪಂಕ್ತಿಗೆ ತರಬೇಕಾದ್ರೆ ಏನೂ ಇಲ್ಲ. 3 ಸಾರಿ ಇಲ್ಲ ಅನ್ನೋರ ಹೋಗ್ತಾ ಇರ್ಲಿ, ಬರ್ತಾ ಇರ್ಲಿ, ಜನರ ಜೀವನದ ಮಟ್ಟದಲ್ಲಿ ಹೆಂಗಾಗ್ತದೆ ನೋಡಿ. ಇದಲ್ಲದೆ ಬೆಂಗಳೂರು, ತುಮಕೂರು, ಬೆಂಗಳೂರು ಬೇರೆ ಬೇರೆ ನಾವೆಲ್ಲ ಮಾಡ್ತೀವಿ. ತಾವು ಹೇಳಿದ್ರಿ ಮುನಿಯಪ್ಪನೂ ಇದ್ರು ಅಂತ. ಅಣ್ಣ, ಮುನಿಯಪ್ಪಂದು ಕೋಲಾರ ಅಣ್ಣ, ಆ ಲೋಕಸಭಾ ಕ್ಷೇತ್ರ ಅಣ್ಣ. ಡೈರೆಕ್ಟ್ ಬೆಂಗಳೂರಿನ ಕೋಲಾರಕ್ಕೆ ಒಂದು ರೈಲ್ ಇಲ್ಲ, ಒಂದು ರೈಲ್ ಇಲ್ಲ. ಡೈರೆಕ್ಟ್ ಬೆಂಗಳೂರಿಂದ ಕೋಲಾರಕ್ಕೆ ಒಂದು ರೈಲ್ ಇಲ್ಲ. ಅದು ಅವ್ರ ಸ್ಟೈಲು, ಇದು ಮೋದಿಯವ್ರ ಸ್ಟೈಲು. ಸಾಮಾನ್ಯ ಬಡವರು, ಕಡಬಡವರು, ತಲೆಗೆ ಇಳಿದವರು ಎಲ್ಲರಿಗೂ ಸಿಗ್ಬೇಕು ಅನ್ನೋದು. ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಮಾತನ್ನು ಹೇಳಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸಾಹೇಬ್ರೆ, ನೀವೇನೇನು ಕಳಿಸಿದ್ರೋ ಎಲ್ಲವನ್ನು ಕೂಡ ನೋಡ್ತೀವಿ. ಒಂದು ನಿಮಗೆ ವಿನಂತಿ ಮಾಡ್ತೀನಿ, ಇಬ್ರು ಹಿರಿಯೋರಿದ್ದೀರಿ, ಮುತ್ಸದಿಗಳಿದ್ದೀರಿ, ಬುದ್ಧಿಜೀವಿಗಳಿದ್ದೀರಿ. ತಿಂಗಳಿಗೋ 2 ತಿಂಗಳಿಗೋ ಇಲ್ಲಿ ಬಂದಾಗ ಒಂದ್ ಕಡೆ 1-2 ಗಂಟೆ ಕುಳಿತುಕೊಳ್ಳಿ. ನಿಮ್ಮಿಂದ ಪ್ರಾರಂಭವಾಗಲಿ. ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ ಮತ್ತೆ ಬದುಕನ್ನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ಈ ದಕ್ಷಿಣ ಕನ್ನಡದ ಕಾರವಾರ ಜಿಲ್ಲೆಯ ಈ ಭಾಗದ ಜನ ತಮ್ಮ ದೊಡ್ಡತನವನ್ನ ನಾನು ನೋಡಿದ್ದೇನೆ, ಕಂಡಿದ್ದೇನೆ, ಕೇಳಿದ್ದೇನೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ. ಇವತ್ತೇನು ದಾಂಡೇಲಿ ಟ್ರೈನು ಮತ್ತೆ ಎಲ್ಲಿ ನಿಂತೋಯ್ತದ್ದು ಸೋಮಣ್ಣ ಅಂತ ಪದೇ ನೀವು ಹೇಳ್ತೀರಿ ಸರ್. ನಿಲ್ಲೋದು ಬಿಡೋದಿಲ್ಲ ಸರ್. ಅದಕ್ಕೇನೇನ್ ಬೇಕೋ ಶಕ್ತಿ ಕೊಡ್ತೀವಿ, ಮಾಡ್ತೀವಿ. ಇದು ನನ್ನ ಕೊಡುಗೆ ಇಲ್ಲ, ದೇಶಕ್ಕೋಸ್ಕರವಾಗಿ, ಈ ಭಾಗದ ಸಾಮಾನ್ಯ ಜನರಿಗೋಸ್ಕರವಾಗಿ ಮೋದಿಜಿಯವರು ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಈ ಕೊಡುಗೆಯನ್ನ ನಾನು ಒಬ್ಬ ಬೆಟ್ಟಲಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಕೆಲಸವನ್ನು ಮಾಡ್ತೀನಿ. ಸಹೋದರ ಕಾಗೇರಿ ಪ್ರಾಯಶಃ ಲೋಕಸಭಾ ಸ್ಪೀಕರ್ ಆಗಿದ್ದೆ ಒಂದು ಕಾಲ. ಆದ್ರೆ 1 ವರ್ಷ 8 ತಿಂಗಳಾಯಿತು ಲೋಕಸಭಾ ಸದಸ್ಯರಾಗಿ, ನಾನು ಮಂತ್ರಿಯಾಗಿ. ಅಲ್ಲಿಯ ಕಾರ್ಯವೈಖರಿ, ಆಡಳಿತ ವ್ಯವಸ್ಥೆ, ದುಡ್ಡಿದ್ರೆ ಮಾತ್ರ ಕೆಲಸ, ಎಡೆಮಟ್ರೆ ದುಡ್ಡು ಇಲ್ಲದವ್ರ ಕೆಲಸ ಇಲ್ಲ. ಇಲ್ಲಿ 2 ವರ್ಷ 3 ವರ್ಷ ಬಿಲ್ ಇಲ್ದಿರ ಲಾಭ ಅಂತ ಇರ್ತಾರೆ. ನಮ್ಮಲ್ಲಿ ಆ ಪಾವನೆಗಳಿಲ್ಲ, ಆ ತರದ ಕಂಡೀಷನ್ಗಳಿಲ್ಲ, ಆ ತರದ ಇದಿಲ್ಲ ನಮ್ಮಲ್ಲಿ. ಆ ಮಾಡೋದಿಲ್ಲ. 100 ರೂಪಾಯಿ ಏನಾದ್ರೂ ಒಂದು ಪ್ರಾಜೆಕ್ಟ್ಗೆ ಒಂದೇ ಒಂದು ದಿನಾನು ಕೂಡ ಗುತ್ತಿಗೆದಾರ ಮಾಡಿದ ಕೆಲಸಕ್ಕೆ ಅವನು ಬಿಲ್ಗೆ ಇದಾಗಬಾರ್ದು. 6 ವರ್ಷ ಕೆಲಸ ಮಾಡಿದೆ ಅಲ್ಲಿ. 1.25 ವರ್ಷ ಕೆಲಸ ಮಾಡಿದ್ದು ನನ್ನ ಜೀವನದ ಎಷ್ಟೊಂದು ಪುಣ್ಯವಾದ ಕೆಲಸ ಅನ್ನೋದನ್ನ ನನಗೆ ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನಿಮ್ಮೆಲ್ಲರಿಗೂ ಕೂಡ ವಿನಿಯೋಗ ಮಾಡೋದಕ್ಕೆ ನಾವು ಬಂದಿದ್ದೀವಿ. ದೇಶ ಇದ್ರೆ ಮಾತ್ರ ನಾವು, ಈ ದೇಶ ಇಲ್ಲ ಅಂದ್ರೆ ನಾವು ಯಾರು ಇರಕ್ಕಾಗೋದಿಲ್ಲ. ಈ ದೇಶದ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥದಕ್ಕೆ, ಮುಂದಿನ ಪೀಳಿಗೆಗೆ, ಮುಂದಿನ ಯುವಜನಾಂಗಕ್ಕೆ ಹೊಸ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದಕ್ಕೆ, ವಿಕಸಿತ ಭಾರತದ 2047 ಏನಿದೆ, ಇದು ರಾಷ್ಟ್ರಕ್ಕೆ ವಿಶೇಷವಾದ ಅಭ್ಯುದಯಕ್ಕೆ ಒಂದು ಕಾರಣ ಆಗ್ತಕ್ಕಂಥ ಕೆಲಸವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ, ರಾಜ್ಯದ ಜನತೆ ಪರವಾಗಿ, ಅವರ ದೂರದೃಷ್ಟಿಯ ಪರವಾಗಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ, ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಏನಿವತ್ತು ನಾವು ಇಲ್ಲಿ ಟ್ರೈನ್ ಕೊಟ್ಟಿದ್ದೀವಿ, ಯಾವ್ಯಾವ್ದು ಯೋಜನೆಗಳಿವೆ, ಎಲ್ಲಾ ಯೋಜನೆಗಳನ್ನು ಆದ್ಯತೆ ಮೇಲೆ ಕೊಡೋದ್ರ ಮುಖೇನ ಕೊಂಕಣ್ ರೈಲ್ವೆಯು ಕೂಡ ಈ ದೇಶದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನ ಎತ್ತಿ ತೋರಿಸಿ ಎಲ್ಲರೂ ಕೂಡ ಒಟ್ಟಾಗಿ ಸಮನ್ವಯತೆಯಿಂದ ಕೆಲಸ ಮಾಡೋದಕ್ಕೆ ಕಾರ್ಯೋನ್ಮುಖರಾಗೋಣ ಅನ್ನೋ ಮಾತನ್ನು ಹೇಳಿ
ವೇದಿಕೆಯಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ನನ್ನ ಮಾತನ್ನು ಮುಗಿಸ್ತೀನಿ. ಮಾಧ್ಯಮದವರಿಗೆ, ಹಿರಿಯರಿಗೆ, ತಾಯಂದಿರಿಗೆ, ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೆ, ನಮ್ಮ ಅಧಿಕಾರಿಗಳಿಗೆ ತಡವಾಗಿ ಒಂದು ಅರ್ಧ ಗಂಟೆ ತಡವಾಗಿ ಬಂದಿದ್ದಕ್ಕೆ ನಿಮ್ಮ ಕ್ಷಮೆಯನ್ನು ಕೂಡ ಕೋರಿ ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ